ಅಕ್ರಮವಾಗಿ ಗಾಂಜಾ ಸಾಗಾಟ, ಇಬ್ಬರು ಆರೋಪಿತರ ಬಂಧನ. ದಾವಣಗೆರೆ ಜಿಲ್ಲೆಯಲ್ಲಿ ಮಾದಕ ದ್ರವ್ಯ ನಿಗ್ರಹ ಪಡೆಯ ತ್ವರಿತ ಕಾರ್ಯಾಚರಣೆಯಲ್ಲಿ ಅಕ್ರಮವಾಗಿ ಗಾಂಜಾ ಸಾಗಾಟ ಮಾಡುತ್ತಿದ್ದ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ. ದಿನಾಂಕ 14 ಅಕ್ಟೋಬರ್ 2025ರಂದು ಸಂಜೆ ವೇಳೆಯಲ್ಲಿ ಶಿಕಾರಿಪುರದಿಂದ ಸವಳಂಗ ಕಡೆಗೆ ಗಾಂಜಾ ಸಾಗಾಣಿಕೆ ನಡೆಯುತ್ತಿರುವ ಖಚಿತ ಮಾಹಿತಿಯ ಮೇರೆಗೆ ಜಿಲ್ಲಾ ಪೊಲೀಸ್ ಅಧೀಕ್ಷಕಿ ಶ್ರೀಮತಿ ಉಮಾ ಪ್ರಶಾಂತ್ IPS ಹಾಗೂ ಸಹಾಯಕ ಪೊಲೀಸ್ ಅಧೀಕ್ಷಕ ಸ್ಯಾಮ್ ವರ್ಗೀಸ್ IPS ಅವರ ಮಾರ್ಗದರ್ಶನದಲ್ಲಿ ಜಿಲ್ಲಾ ಮಾದಕ ದ್ರವ್ಯ ನಿಗ್ರಹ ಪಡೆಯ PSI ಸಾಗರ್ ಅತ್ತಾರ್ವಾಲಾ ಮತ್ತು ನ್ಯಾಮತಿ ಠಾಣೆಯ ನಿರೀಕ್ಷಕ NS ರವಿ ಮತ್ತು PSI ಹೊಳಬಸಪ್ಪ ಹೋಳಿ ಮತ್ತು ತಂಡವು ಮಾಚಗೊಂಡನಹಳ್ಳಿ ಗ್ರಾಮದ ಬಳಿ ತಪಾಸಣೆ ನಡೆಸಿದರು. ತಪಾಸಣೆಯ ವೇಳೆ ಶಿಕಾರಿಪುರದ ಕಡೆಯಿಂದ ಬಂದ ಬೈಕ್ನಲ್ಲಿದ್ದ ಇಬ್ಬರು ಅನುಮಾನಾಸ್ಪದ ವ್ಯಕ್ತಿಗಳನ್ನು ನಿಲ್ಲಿಸಿ ವಿಚಾರಣೆ ನಡೆಸಿದಾಗ ಬೈಕ್ನ ಸೈಡ್ ಬ್ಯಾಗ್ನಲ್ಲಿ ನೀಲಿ ಬಣ್ಣದ ಕವರ್ನಲ್ಲಿ ಸುಮಾರು 1 kg 160 ಗ್ರಾಂ ಗಾಂಜಾ ಸೊಪ್ಪು ಪತ್ತೆಯಾಗಿದೆ. ಬಂಧಿತರು ಅಕಿಯಾಜ್ ಅಹಮದ್ 54 ವರ್ಷ ಶಿಕಾರಿಪುರದವರು ಹಾಗೂ ಸೈಯದ್ ಶಫೀವುಲ್ಲಾ 58 ವರ್ಷ ಹಾರನಹಳ್ಳಿ ಗ್ರಾಮದವರು. ಇನ್ನು ಇವರಿಂದ ತಲಾ 1,10,000 ಮೌಲ್ಯದ ಗಾಂಜಾ ಮತ್ತು ಒಂದು ಹೀರೋ ಹೊಂಡಾ ಸ್ಪ್ಲೆಂಡರ್ ಪ್ಲಸ್ ಬೈಕ್ ಮತ್ತು ಒಂದು ಮೊಬೈಲ್ ಫೋನ್ ಅನ್ನು ವಶಕ್ಕೆ ಪಡೆಯಲಾಗಿದೆ. ಇನ್ನು ಈ ಬಗ್ಗೆ ನ್ಯಾಮತಿ ಪೊಲೀಸ್ ಠಾಣೆಯಲ್ಲಿ ಗುನ್ನೆ ಸಂಖ್ಯೆ 249/2025 NDPS ಕಾಯ್ದೆಯ ಕಾಲಂ 8C ಮತ್ತು 20B ಮತ್ತು B 29 ಅಡಿ ಪ್ರಕರಣ ದಾಖಲಿಸಲಾಗಿದೆ. ಸಮರ್ಥ ಕಾರ್ಯಾಚರಣೆ ನಡೆಸಿದ ನ್ಯಾಮತಿ ಠಾಣೆಯ ನಿರೀಕ್ಷಕ ಶ್ರೀ ರವಿ NS ಮತ್ತು PSI ಸಾಗರ್ ಅತ್ತರ್ವಾಲಾ ಮತ್ತು PSI ಹೊಳಬಸಪ್ಪ ಹೋಳಿ ಮತ್ತು ಸಿಬ್ಬಂದಿಗಳಾದ ಗೋವಿಂದರಾಜು, ಮಂಜಪ್ಪ, ಷಣ್ಮುಖ, ಶಿವರಾಜ್ ಸೇರಿದಂತೆ ನಾಗರಾಜ್ ನಾಯ್ಕ್ ಮತ್ತು ಪ್ರವೀಣ್ ಕುಮಾರ್ ಮತ್ತು ಚೆನ್ನಶ ಅವರನ್ನು ಜಿಲ್ಲಾ ಪೊಲೀಸ್ ಅಧೀಕ್ಷಕಿ ಶ್ರೀಮತಿ ಉಮಾ ಪ್ರಶಾಂತ್ IPS ರವರು ಪ್ರಶಂಸಿಸಿದ್ದಾರೆ. ವರದಿ ದೇವರಾಜ್ ಕೆ ನೆಲ್ಲಿಹಂಕಲು, ಜಿಲ್ಲಾ ವರದಿಗಾರರು, ಪ್ರಜಾಪವರ್ ನ್ಯೂಸ್.